ಸೊ ಐ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಂತ ಅಂದರೆ ನಾನು ಇಂಟರ್ನ್ಶಿಪ್ಪಿಗೆ ಹೋಗ್ತಾ ಇದ್ದೀನಲ್ವ, ಇಂಟರ್ನ್ಶಿಪ್ಪಲ್ಲಿ ಇವತ್ತು ರೆಸಾರ್ಟಿಗೆ ಕರ್ಕೊಂಡು ಬಂದಿದ್ದಾರೆ. ಏನಕ್ಕೆ ಅಂತ ಎಲ್ಲ ಹೇಳ್ತೀನಿ, ಅಂದರೆ ಮುಂದೆ ಬ್ಲಾಗ್ ಮಾಡ್ತಾ ಮಾಡ್ತಾ ಹೇಳ್ತೀನಿ ಏನಕ್ಕೆ ಅಂತ. ಸೊ ಈ ರೆಸಾರ್ಟಲ್ಲಿ ಗೇಮ್ಸ್ ಆಡೋಣ ಅಂತಂದರೆ ಸಿಕ್ಕಾಪಟ್ಟೆ ಮಳೆ. ಸೊ ಅದಕ್ಕೇ ಬ್ಲಾಗ್ ಆದರೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನನಗೆ ಎಲ್ಲೋ ಅಂದರೆ ಮೆಂಬರ್ಸ್ ಯಾರ್ಯಾರು ಇರ್ತಾರೆ, ಅಂದರೆ ಆ ಕಂಪನಿಲಿ ಮೆಂಬರ್ಸ್ ಯಾರ್ಯಾರಿದ್ದಾರೆ ಅವರಿಗೆಲ್ಲ ಇವತ್ತು ರೆಸಾರ್ಟಿಗೆ ಕರ್ಕೊಂಡು ಬಂದಿದ್ದಾರೆ. ಸೊ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಇದು ಬಂದು SRS ಹಿಲ್ಸ್ ಇದೆ ಅಂತ, SRS ಹಿಲ್ಸ್ ಇದೆ ಅಲ್ಲ, SRS ಹಿಲ್ಸ್ ನೆಕ್ಸ್ಟಲ್ಲೇ ಇರೋದು ಇದು ರೆಸಾರ್ಟು. ಸೊ ಒಂಥರ ಖುಷಿ ಆದರೆ ಒಂಥರ ನಂಗೆ ಬೋರ್ ಆಗ್ತಾಯಿದೆ ಗೈಸ್. ಯಾರು ನಮ್ಮ ಫ್ಯಾಮಿಲಿ ಜೊತೆ ಬರ್ತೀನಲ್ವ, ಇಲ್ಲಿ ನನಗೆ ಯಾರೂ ಅಷ್ಟಾಗಿ ಗೊತ್ತಿಲ್ಲ. ಸೊ ಸುಮ್ಮನೆ ಅದಕ್ಕೆ ವ್ಲಾಗ್ ಆದರೂ ಮಾಡೋಣ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಫೇಸ್ಗೆ ಜಸ್ಟ್ ಮಾಯಿಶ್ಚರೈಸರ್ ಅಷ್ಟೇ ಅಪ್ಲೈ ಮಾಡಿರೋದು. ನಾನು ಬ್ಯಾಗ್ನ ಹಾಕೊಂಡು ಓಡಾಡ್ತಾ ಇದ್ದೀನಿ, ಏನು ಮಾಡ್ತಾ ಇಲ್ಲ, ಗೇಮ್ಸ್ ಏನು ಸೊ ಇಲ್ಲಿ ಏನಕ್ಕೆ ಬಂದಿರೋದು ಅಂದರೆ ರೆಸಾರ್ಟಿಗೆ ಏನಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ರೆಸಾರ್ಟ್ಗೆ ಅಂದರೆ ಗೈಸ್ ಕಂಪನಿ ಕಡೆಯಿಂದ ಇವತ್ತು ಒನ್ ಡೇ ಔಟಿಂಗ್ ಕರ್ಕೊಂಡು ಬಂದಿದ್ದಾರೆ. ಸೊ ಅದಕ್ಕೆ ನಾನು ಬಂದಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಗೈಸ್. ರೆಸಾರ್ಟಿಗೆ ಬಂದಿದ್ದೀನಿ ಅಂತಲ್ಲ, ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಎಂಥ ಒಳ್ಳೆ ಅಂದರೆ ಎಷ್ಟೊಂದು ಜನ ಹೊಸಬ್ರನ್ನ ನಾನು ಮೀಟ್ ಮಾಡಿದೆ ಆ್ಯಂಡ್ ತುಂಬ ಎಂಪ್ಲಾಯೀಸ್ ಜೊತೆ ಮಾತಾಡಿದೆ. ತುಂಬಾ ಖುಷಿ ಆಯಿತು. ಬಿಕಾಸ್ ನಾನು ಮನೆ ಫ್ಯಾಮಿಲಿ ಇಷ್ಟೇ ನನ್ನ ಪ್ರಪಂಚ. ಬಟ್ ಇವತ್ತು ಒಂದು ಒಳ್ಳೆ ಎಕ್ಸ್ಪ್ಲೋರ್ ಮಾಡ್ದಂಗಾಯಿತು, ಎಷ್ಟೊಂದು ಜನದ ಹತ್ರ ಮಾತಾಡಿದ್ದು ಎಲ್ಲ. ಸೊ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಈ ರೆಸಾರ್ಟ್ ಬಂದು ಹೇಳಿದೆ ಅಲ್ವಾ SRS ಹಿಲ್ಸ್ ಹತ್ರ ಇರೋದು ಅಂತ. ಆ್ಯಂಡ್ ಇಲ್ಲಿ ಕ್ಯೂಟ್ ಟೆಂಟ್ ಇದೆ. ಸೊ ಗೈಸ್ ಒನ್ ಡೇ ಅಂದರೆ 2 ಡೇಸ್ ಇದ್ದು, ಅಂದರೆ ಇವತ್ತು ಇದ್ದು ನಾಳೆ ಹೋಗೋ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಫೈರ್ ಕ್ಯಾಂಪ್ ಎಲ್ಲ ಹಾಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಜೊತೆ ಬಂದರೆ, ಆಯಿತಾ. ಆ್ಯಂಡ್ ಈ ರೆಸಾರ್ಟ್ ಬಂದು ಡಾಗ್ ಫ್ರೆಂಡ್ಲಿ ಅನಿಸುತ್ತೆ, ಸಾರಿ ಪೆಟ್ ಫ್ರೆಂಡ್ಲಿ. ಅಲ್ಲಿ ನೋಡಿ ಒಂದು ಕ್ಯೂಟ್ ಡಾಗ್ ಇದೆ, ಆಯಿತಾ. ಸೊ ಇದ್ರ ಹತ್ರ ಹೋಗಿದ ತಕ್ಷಣ ಹೆಂಗೆ ಬೈದ್ಬಿಡ್ತು ಅಂತೀನಿ, ಫುಲ್ ಬೊಗಳುತ್ತಾ ಇದೆ. ಲಿಯೋ ಅಂತ ಇದ್ರ ಹೆಸರು. ಕ್ಯೂಟ್ ಆಗಿತ್ತು ಗೈಸ್. ಇವತ್ತು ಸ್ವಿಮ್ಮಿಂಗ್ ಪೂಲ್ ಆಡೋಣ ಅಂದ್ಕೊಂಡಿದ್ದೀನಿ ಈ ಮಳೇಲಿ. ಅಪ್ಪ ಗೈಸ್, SRS ಹಿಲ್ಸ್ ನೋಡಿ ಏನು ಕ್ಯೂಟಾಗಿ ಕಾಣಿಸ್ತಾ ಇದೆ ಗೈಸ್. ಇವಾಗ ಸ್ವಿಮ್ಮಿಂಗ್ ಹೋಗೋಣ ಅಂತ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಡು ಇದ್ದೀನಿ. ನನಗಂತೂ ಒಂಥರ ಭಯ ಆಗ್ತಾಯಿದೆ, ಆಯಿತಾ. ಬಿಕಾಸ್ ನಂಗೆ ಸ್ವಿಮ್ಮಿಂಗ್ ಬರಲ್ಲ. ಬಟ್ ನನಗೆ ಇಲ್ಲಿ ಒಂದು ಹೊಸ ಫ್ಯಾಮಿಲಿ ಫ್ರೆಂಡ್ ಆಯಿತು, ಅವ್ರಿಗೆ ಸ್ವಿಮ್ಮಿಂಗ್ ಬರುತ್ತಂತೆ. ಸೊ ಅದಕ್ಕೇ ಅಕ್ಕ ಬನ್ನಿ ನಾನು ಹೇಳ್ಕೊಡ್ತೀನಿ ಅಂತ ಇದ್ರು. ನೋಡೋಣ ನಾನು ಹೆಂಗೆ ಸ್ವಿಮ್ಮಿಂಗ್ ಕಲಿತೀನಿ, ಅಥವಾ ಕಲ್ತು ಮನೆಗೆ ಹೋಗ್ತೀನ, ಇಲ್ಲ ಅಂತಂದರೆ ಜಸ್ಟು ಸುಮ್ಮನೆ ಆಟ ಆಡ್ಕೊಂಡು ಹೋಗ್ತೀನ ಅಂತ. ಸೊ ಗೈಸ್ ನಾನು ಹೇಳ್ದೆ ಅಲ್ವಾ ನಂಗೆ ಸ್ವಿಮ್ಮಿಂಗ್ ಹೇಳ್ಕೊಡ್ತಾರೆ ಅಂತ. ನಿಜವಾಗ್ಲೂ ಅಟ್ಲೀಸ್ಟ್ ಬೇಸಿಕ್ ಆದರೂ ಹೇಳ್ಕೊಟ್ರು ಗೈಸ್. ತೀರಾ ಬೇಸಿಕ್ಕು ನನಗೆ ಗೊತ್ತಿರಲಿಲ್ಲ ನನಗೆ ಸ್ವಿಮ್ಮಿಂಗ್ ಅಂದರೆ. ಬಟ್ ಅವ್ರು ನನಗೆ ಬೇಸಿಕ್ ಹೇಳ್ಕೊಟ್ರು. ಒಂದಷ್ಟು ಆಟ ಆಡಿದ್ವಿ ಸ್ವಿಮ್ಮಿಂಗ್ ಪೂಲಲ್ಲಿ. ಎಷ್ಟು ಎಂಜಾಯ್ ಮಾಡಿದ್ದೀನಿ ಗೊತ್ತಾ. ನಾನಂತೂ ಪೂಲಲ್ಲಿ ಅಷ್ಟು ಎಂಜಾಯ್ ಮಾಡಿದೆ. ನನಗಂತೂ ತುಂಬಾ ಖುಷಿ ಆಯಿತು ಪೂಲಲ್ಲಿ ಆಟ ಆಡಿದ್ದು. ಅದ್ರ ಜೊತೆ ರೈನ್ ಡ್ಯಾನ್ಸ್ ಇರುತ್ತಲ್ವ, ಇಲ್ಲಿ ನ್ಯಾಚುರಲ್ ರೈನ್ ಡ್ಯಾನ್ಸ್ ಗೈಸ್. ಮೇಲೆ ಮಳೆ ಬರ್ತಾ ಇದೆ, ನಾವು ಸ್ವಿಮ್ಮಿಂಗ್ ಪೂಲು ಯಪ್ಪ ಎಷ್ಟು ಎಂಜಾಯ್ ಮಾಡಿದ್ದೀನಿ ಅಂದರೆ ನಾನು ವರ್ಣಿಸೋಕ್ಕೆ ಪದಗಳೇ ಸಿಗ್ತಾ ಇಲ್ಲ, ಹೆಂಗೆ ಹೇಳೋದು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ತುಂಬಾ ಖುಷಿ ಆಯಿತು ನನಗೆ. ಅವರು ಬ್ಲಾಗರು ವಿಡಿಯೋ ಮಾಡಿದ್ದಾರೆ. ಇದು ಫುಲ್ ಚಿಕನ್ ನಾನ್ ವೆಜ್. ಪನ್ನೀರ್ ಇದೆ, ಇಲ್ಲಿದೆ ನನ್ನ ಹತ್ರನೂ ಪನ್ನೀರ್ ವೆಜ್. ಸೊ ಗೈಸ್ ನಾನು ವೆಜ್ಜು ರೋಟಿ, ಪನ್ನೀರ್ ಮತ್ತು ಗೋಬಿ ಮಂಚೂರಿ, ಆಲೂ ಕಬಾಬ್ ಮತ್ತು ಪಾಲಕ್ ಸೂಪ್ ಅಲ್ಲ, ಇದು ಪುದೀನ ಸೂಪ್. ಲಂಚಿಗೆ ಊಟ ಮಾಡ್ತಾ ಇದ್ದೀನಿ. ಅಂದರೆ ಫುಲ್ ವೆಟ್ ಆಗಿದ್ದೀನಿ ನಾನು, ಡ್ರೆಸ್ ಚೇಂಜ್ ಕೂಡ ಮಾಡಿಲ್ಲ. ಸೊ ಸ್ವಿಮ್ಮಿಂಗ್ ಪೂಲಿಂದ ಡೈರೆಕ್ಟಾಗಿ ಲಂಚ್ ಮಾಡೋಣ ಅಂತ ಬಂದಿದ್ದೀವಿ. ಇವಾಗ ಲಂಚ್ ಮುಗಿಸ್ಕೊಂಡು ಮತ್ತೆ ರೈನ್ ಡ್ಯಾನ್ಸ್ ಎಲ್ಲ ಆದಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಗೋದು ಅಷ್ಟೇ. ಹಾಯ್ ಗೈಸ್, ಇವತ್ತು ನಾವಿದ್ದೀವಿ ವೈಲ್ಡ್ ವ್ಯಾಲಿ ರೆಸಾರ್ಟ್ನಲ್ಲಿ. ಅದು ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ, ಸೊ ನಮ್ಮ ಕರೆಕ್ಟ್, ಅದೆಲ್ಲೂ ಬರಲ್ಲ, ಅದು ಅಲ್ಲೇ ಇರುತ್ತೆ. ನಾವು ಅಲ್ಲಿಗೆ ಹೋದ್ರೆ ಮಾತ್ರ ಅದು ರೆಸಾರ್ಟ್ ಸಿಗುತ್ತೆ. ಸೊ ಇವಾಗ ನಾವು ಈ SRS ಬೆಟ್ಟ ಇದೆಯಲ್ಲ ರಾಮನಗರ ಹತ್ರ, ಅಲ್ಲಿಗೆ ಬಂದರೆ ಅದ್ರ ಪಕ್ಕದಲ್ಲೇ ವೈಲ್ಡ್ ವ್ಯಾಲಿ ರೆಸಾರ್ಟ್ ಸಿಗುತ್ತೆ. ಬನ್ನಿ, ಚೆನ್ನಾಗಿದೆ, ಎಂಜಾಯ್ ಮಾಡಿ. ಥ್ಯಾಂಕ್ ಯು ಗೈಸ್. ನನಗೆ ಒಂದು ನ್ಯೂ ಫ್ಯಾಮಿಲಿ ಫ್ರೆಂಡ್ ಆದರು ರೆಸಾರ್ಟಲ್ಲಿ. ಗೈಸ್ ರೈಸ್ ಐಟಮ್ ಬಂದುಬಿಟ್ಟು ಹಳಸಿನಕಾಯಿ ಬಿರಿಯಾನಿ, ಅಂದರೆ ಜಾಕ್ ಫ್ರೂಟ್ ಬಿರಿಯಾನಿ ಆ್ಯಂಡ್ ಕಾರ್ನ್ ರೈಸ್, ಆಯಿತಾ.
ಸೊ ಬಿರಿಯಾನಿ ಚೆನ್ನಾಗಿತ್ತು, ಬಟ್ ಮಸಾಲೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ನನಗೆ. ಕಾರ್ನ್ ರೈಸ್ ಕೂಡ ಚೆನ್ನಾಗಿತ್ತು, ಬಟ್ ನಾನು ತಿನ್ಕೊಬಿಟ್ಟಿದ್ದೀನಿ. ವೀಡಿಯೋಲಿ ಕಾರ್ನ್ ರೈಸ್ ಹಾಕಿಲ್ಲ. ಕಾರ್ನ್ ರೈಸ್ ಚೆನ್ನಾಗಿತ್ತು. ಅದಾದಮೇಲೆ ಕಾಳ್ದು ಏನೋ ಪಲ್ಯ ಇತ್ತು, ಅದು ಕೂಡ ಚೆನ್ನಾಗಿತ್ತು. ಸೊ ಟೋಟಲಿ ನಾನು ವೆಜ್‌ನ ತುಂಬಾ ಎಂಜಾಯ್ ಮಾಡಿದೆ ಗೈಸ್. ಆ್ಯಕ್ಚುಲಿ ಅಲ್ಲಿ ಹೇಳಿದ್ರು ನಾನ್ ವೆಜ್‌ಗಿಂತ ವೆಜ್ ತುಂಬ ಚೆನ್ನಾಗಿದೆ ಅಂತ. ಇದಕ್ಕಾ ಗೈಸ್ ಸರ್ ಅಂತೂ ನಾನ್ ವೆಜ್ನ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಈ ವೆದರ್ಗೆ ನಾನ್ ವೆಜ್ ಸಿಕ್ತಿರವೋ ಸಕ್ಕತ್ತಾಗಿದೆ. ಓಕೆ, ಬೇಜಾರು ಮಾಡ್ಕೊಂಬಿಡಿ. ನೆಕ್ಸ್ಟ್ ಟೈಮ್ ಎಲ್ಲ ಜೊತೆ ಮೇಲೆ ಸೇರಿ ಎಂಜಾಯ್ ಮಾಡೋದು. ಆ್ಯಂಡ್ ನೆಕ್ಸ್ಟ್ ಕರ್ಡ್ ರೈಸ್ ಹಾಕೊಂಡು ಬಂದೆ ಆಯಿತಾ. ಕರ್ಡ್ ರೈಸ್ ಕೂಡ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಶಾವಿಗೆ ಪಾಯಸ ಇತ್ತು. ನಂಗೆ ಸ್ವೀಟ್ಸ್ ಅಂದರೆ ತುಂಬಾ ಇಷ್ಟ, ಅದರಲ್ಲೂ ಶಾವಿಗೆ ಪಾಯಸ. ವಾಯ್ಸ್ ಕೇಳಿಸುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಮೈಕ್ ಬೇರೆ ಬ್ಯಾಗಲ್ಲಿ ಇಟ್ಬಿಟ್ಟಿದ್ದೀನಿ. ಅಲ್ಲ, ಜಿಪ್ ಲೈನರ್ ವೆಟ್ ಡ್ರೆಸ್ಸಲ್ಲಿ ಇಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೇ ಡ್ರೆಸ್ ಚೇಂಜ್ ಮಾಡಿ ನಾವು ಜಿಪ್ ಲೈನ್ ಆಡಬೇಕಾಗುತ್ತೆ. ಜಿಪ್ ಲೈನಿಗೆ ಬಂದಿದ್ದೀವಿ, ನೋಡೋಣ ಈಗ ಹೆಂಗಿರುತ್ತೆ ಅಂತ. ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಜಿಪ್ ಲೈನು. ಸೊ ನನಗೆ ಫುಲ್ ಭಯ ಆಗ್ತಾಯಿತ್ತು, ಹೆಂಗಿರುತ್ತೆ ಏನೋ ಅಂತ. ನಾನು ಫೋನ್ ಕೂಡ ಫಸ್ಟ್ ಟೈಮ್ ಫೋನ್ ತೊಗೊಂಡೋಗಿರಲಿಲ್ಲ, ಅಲ್ಲಿ ಕೊಟ್ಬಿಟ್ಟು ಹೋಗಿದ್ದೆ. ಸೊ ವಿಡಿಯೋ ಮಾಡಿ ಅಂತ ಹೇಳಿಬಿಟ್ಟು. ಸೆಕೆಂಡ್ ಟೈಮ್ ನಾನು ಫೋನ್ ಎತ್ಕೊಂಡು ಹೋಗೋ ಧೈರ್ಯ ಮಾಡಿದೆ. ಫಸ್ಟ್ ಟೈಮ್ ಮಾಡಲಿಲ್ಲ ನಾನು, ಅಂದರೆ ಜಸ್ಟ್ ಫೋನ್ ಇಲ್ಲದೆ ಹೋದೆ. ಆ್ಯಂಡ್ ಸೆಕೆಂಡ್ ಟೈಮ್ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಫೋನ್ ಎತ್ಕೊಂಡೋದೆ. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಸೊ ನಾನು ಇನ್ನೂ ಯೋಚನೆ ಮಾಡ್ತಾಯಿದ್ದೀನಿ, ನೆಕ್ಸ್ಟು ನಾವು ಫ್ಯಾಮಿಲಿ ಜೊತೆ ರೆಸಾರ್ಟ್ಗೆ ಹೋಗೋಣ, ಈ ಥರ ಎಲ್ಲ ಎಂಜಾಯ್ ಮಾಡ್ಬೋದು ಅಂತ. ನೋಡೋಣ ಏನಾಗುತ್ತೆ ಏನು ಅಂತ. ಆ್ಯಂಡ್ ಫೈನಲಿ ಜಿಪ್ ಲೈನ್ ಎಲ್ಲ ಆಡಿ ಆಯಿತು. ಸೊ ಆಲ್ರೆಡಿ 5 o'clock ಆಗಿದೆ. ಇವಾಗ ಮನೆಗೆ ಹೋಗೋ ಸಮಯ. ಕಾಫಿ ಮತ್ತು ಟೀನ ಕುಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅಲ್ಲೆಲ್ಲ ಆಲ್ರೆಡಿ ಹೋಗಿದ್ದಾರೆ, ನಾನು ಬ್ಯಾಗ್ ಎತ್ಕೊಂಡು ಹೋಗ್ತಾ ಇರೋದು. ಸೊ ಅಲ್ಲೇನೋ ಹೇಳ್ತಾ ಇದ್ದೀನಿ, ವಾಯ್ಸ್ ಕೇಳಿಸಿಲ್ಲ ಅಂತ ಮತ್ತೆ ವಾಯ್ಸ್ ಓವರ್ ಕೊಟ್ಟಿದ್ದಾಯಿತು. ಇವಾಗ ಹೋಗ್ತಾ ಇದ್ದೀವಿ ಗೈಸ್. ಹೋಗಿ ಮನೇಲಿ ಹೋಗಿ ವಿಡಿಯೋನ ಎಂಡ್ ಮಾಡೋಣ ಅಂದ್ಕೊಂಡೆ, ಬಟ್ ಅಲ್ಲೇ ವಿಡಿಯೋನ ಎಂಡ್ ಮಾಡಿಬಿಡೋಣ ಅಂದ್ಕೊಂಡೆ. ಬಿಕಾಸ್ ಮನೆಗೆ ಹೋಗಿ ಫುಲ್ ರೆಸ್ಟ್ ಮಾಡಬೇಕು. ಬಿಕಾಸ್ 2 ಡೇಸಿಂದ ಟ್ರಾವೆಲ್ ಮಾಡೋದು, ಅದಾದಮೇಲೆ ಬೇಗ ಎದ್ದೇಳೋದು ಇದೇ ಆಗಿದೆ ನನಗೆ. ಆ್ಯಂಡ್ ಇವತ್ತು ನಾನು 5 o'clockಗೆ ಎದ್ದಿರೋದು. 5 ಅಲ್ಲ, 4:30ಇಂದ ನನ್ನ ಡೇ ಸ್ಟಾರ್ಟ್ ಆಗಿರೋದು. 4:30ಇಂದ ಕಂಪ್ಲೀಟ್ ಡೇ ಫುಲ್ ಬ್ಯುಸಿ ಇದ್ದೆ ನಾನು. ಸೊ ನೋಡೋಣ ನಾಳೆ ಏನು ಬ್ಲಾಗ್ ಮಾಡೋಣ ಏನು ಅಂತ ಎಲ್ಲ. ಆ್ಯಂಡ್ ಯಾ ಗೈಸ್, ಇವಾಗ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.